ನಾವು ನೋಡ್ತಾ ಇದ್ದೀವಿ ಅವರಿಗೆ ನೇಗಿಲನ್ನು ಕೊಟ್ಟು ಹಸಿರು ಶಾಲನ್ನು ಹಾಕಿ ಸ್ವಾಗತ ಮಾಡಿರೋದು. ಈಗ ರಾಜಣ್ಣವರೇ ಈಗ ಮೈಕ್ ಮುಂದೆ ನಿಂತಿದ್ದಾರೆ. ಆರಂಭದಿಂದಲೂ ಕೂಡ ಅಭಿಮಾನಿಗಳನ್ನು ತಹಬಂದಿ ತರಲಿಕ್ಕೆ ರಾಜಣ್ಣ ಹರಸಾಹಸ ಮಾಡ್ತಾಯಿದ್ರು. ದಯಮಾಡಿ ಮುಂಭಾಗದಲ್ಲಿ ಈ ಕಡೆಯಿಂದ ಆ ಕಡೆ ಬರೋರು, ಆ ಕಡೆಯಿಂದ ಈ ಕಡೆ ಬರೋರು, ಸುಮ್ಮನೆ ಶೋ ಮಾಡೋರು ಯಾರು ಇಲ್ಲಿ ಬರಬೇಡಿ. ಸ್ವಲ್ಪ ದಯಮಾಡಿ ಹಿಂದಕ್ಕಿರಿ, ಏನು ಆಕಾಶ ಬಿದ್ದೋಗೋದಿಲ್ಲ. ಕೆಲಸದವ್ರಿಗೆನ್ನ ಶೋಕಿನವರೇ ಜಾಸ್ತಿ, ಏನು ಮಾಡೋಕ್ಕಾಗೋದಿಲ್ಲ. ಸನ್ಮಾನ್ಯರೇ, ಈಗಾಗಲೇ 1.5 ಗಂಟೆ ಆಗಿದೆ. ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನಾವು ನೀವು ಎಲ್ಲರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸುರ್ಜೇವಾಲಾ ಅವರು ನಮ್ಮ ಅಧ್ಯಕ್ಷರ ಭಾಷಣವನ್ನು ಕೇಳಲಿಕ್ಕೆ ನಾವೆಲ್ಲ ಕಾತುರರಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ವಾಗತ ಭಾಷಣವನ್ನು ಮಾಡಿದಂತಹ ಸನ್ಮಾನ್ಯ ಶ್ರೇಯಸ್ ಪಟೇಲ್ರವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಾನು ಪ್ರಸ್ತಾವಿಕ ನುಡಿಗಳಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಈ ನಾಡ ಕಂಡ ಬಡವರ ಬಂಧು ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಈ ನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ರಾಜ್ಯದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯಲಿಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟು, ನಾವು ದೇಶದಲ್ಲಿ ಯಾರನ್ನೋ ಕರಿತೀವಿ ಚಾಣಕ್ಯ ಅಂತೇಳಿ, ಆದರೆ ನಿಜವಾದ ಚಾಣಕ್ಯ, ಚುನಾವಣಾ ಚಾಣಕ್ಯ ಅಂದರೆ ಸನ್ಮಾನ್ಯ ಸುರ್ಜೇವಾಲಾರವರು. ಅವರು AICCಯ ಕಾರ್ಯದರ್ಶಿಗಳಾಗಿ ನಮ್ಮೆಲ್ಲರ ಉಸ್ತುವಾರಿಯಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಿದೆ ಅಂತಕ್ಕಂಥ ಸಂತೋಷವನ್ನು ನಾವೆಲ್ಲ ಏನು ಅನುಭವಿಸ್ತಾ ಇದ್ದೇವೆ, ಅದಕ್ಕೆ ಹೆಚ್ಚು ಕಾರಣೀಭೂತರಾಗಿ ನಮ್ಮನ್ನೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದಂತಹ ಸುರ್ಜೇವಾಲಾರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗೆ ಹಿರಿಯ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಹದೇವಪ್ಪನವರು, ಸನ್ಮಾನ್ಯ HK ಪಾಟೀಲ್ರು, ಡಾಕ್ಟರ್ G ಪರಮೇಶ್ವರ್ ಅವರು, ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆರವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿರವರು, ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವೆಂಕಟೇಶ್ವರವರು, ಜಾರ್ಜ್ರವರು, ನಮ್ಮ ತಂಗಡಿಯವರು, ಹಿರಿಯರಾದಂಥ ಮುನಿಯಪ್ಪನವರು, ನಮ್ಮೆಲ್ಲರಿಗೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಜೊತೆಯಲ್ಲಿ ಸಹಾಯ ಮಾಡ್ತಕ್ಕಂಥವ್ರೆ ಅಂತಲ್ಲ, ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಮುಂಚೂಣಿಯಲ್ಲಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಜಮೀರ್ ಅಹಮದ್ರವರು ಮತ್ತು ನಮ್ಮ ಪಕ್ಕದ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಯಶಸ್ಸಿಗೆ ಶ್ರಮಿಸಿದ್ದಾರೆ. ನಸೀರ್ ಅಹಮದ್ರವರು ಮತ್ತು ಬೈರತಿ ಸುರೇಶ್ ಅವರು, ನಾನು ಅವರ ಬಗ್ಗೆ ಹೆಚ್ಚು ಪರಿಚಯ ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ನಮ್ಮ ಯತೀಂದ್ರರವರು ಈ ಕಾರ್ಯಕ್ರಮದ ರೂವಾರಿ, ಈ ಕಾರ್ಯಕ್ರಮಕ್ಕೆ ಅಡಿಪಾಯವನ್ನು ಹಾಕಿ ಕೊಟ್ಟಂತಹ ಸನ್ಮಾನ್ಯ ಯತೀಂದ್ರರವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರ ಜೊತೆಯಲ್ಲಿ ನರೇಂದ್ರ ಸ್ವಾಮಿಯವರು, ಶರಣ ಪ್ರಕಾಶ ಪಾಟೀಲ್ರವರು, ಹಾಗೂ ತಿಮ್ಮಾಪುರವರು ಮತ್ತು ನಮ್ಮ ಬೋಸರಾಜುರವರು, ಹಾಗೆ ಹ್ಯಾರಿಸ್ ಅವರು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸೌಮ್ಯ ರೆಡ್ಡಿರವರು ಕೂಡ ಉದ್ದೇಶಿಸಿ ಮಾತನಾಡಿದ್ದಾರೆ. ಐವಾನ್ ಡಿಸೋಜರ್ ಅವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ, ಜಯಚಂದ್ರ ಅವರಿದ್ದಾರೆ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಬೇರೆ ಯಾವುದೋ ಭಾಗದಲ್ಲಿ ಕಾರ್ಯಕ್ರಮ ನಡಿಬೇಕು ಅಂತಕ್ಕಂಥ ಚಿಂತನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಒತ್ತಾಸೆಯನ್ನು ನೀಡಿದಂತಹ ನಮ್ಮ ಜಿಲ್ಲೆಯ ಏಕೈಕ ಶಾಸಕ, ಗೃಹ ಮಂಡಳಿಯ ಅಧ್ಯಕ್ಷ ಸನ್ಮಾನ್ಯ ಶಿವಲಿಂಗೇಗೌಡರು, ಹಾಗೆಯೇ ಇನ್ನು ಆ ಭಾಗದಲ್ಲಿ ರಹೀಂ ಖಾನ್ ರವರಿದ್ದಾರೆ ಮತ್ತು ಇತರೆ ಎಲ್ಲ ನೂತನವಾಗಿ ಚುನಾಯಿತರಾದಂತಹ ವಿಧಾನಸಭೆ ಸದಸ್ಯರುಗಳು ಪಠಾಣ್ ಅವರಿದ್ದಾರೆ. ಮತ್ತು ಹಿಂಭಾಗದಲ್ಲಿ ಎಲ್ಲ ಹಿರಿಯ ಶಾಸಕರುಗಳು ಕೂಡ ಆಗಮಿಸಿದ್ದೀರಿ. ಮಾಜಿ ಶಾಸಕರಿದ್ದೀರಿ, ಮಾಜಿ ಸಂಸತ್ ಸದಸ್ಯರಿದ್ದೀರಿ, ಎಲ್ಲ ಮಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳಿದ್ದೀರಿ. ಮುಂಭಾಗದಲ್ಲೂ ಇದ್ದೀರಿ, ಹಿಂಭಾಗದಲ್ಲೂ ಕೂಡ ಆಸೀನರಾಗಿದ್ದೀರಿ. ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಪ್ರಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ.
ಸನ್ಮಾನ್ಯರೇ, ಹಾಸನ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಸುಮಾರು 25 ವರ್ಷಗಳಿಂದ ಭವಿಷ್ಯ ಇಲ್ಲ ಅಂತ ಹೇಳಿ ಇದ್ದಂತಹ ಕಾಲ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಸದೃಢವಾಗಿ ಹಾಸನದಲ್ಲಿ ಇವತ್ತು ಬಂದಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಶ್ರೇಯಸ್ ಪಟೇಲ್ ಅವರ ಗೆಲುವಿನ ಮುಖಾಂತರ ಸಾಬೀತು ಮಾಡಿದ್ದೆ. ಇವತ್ತು ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಕರಿಗೌಡರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದ. ಏನು ಶ್ರೇಯಸ್ ಪಟೇಲ್ರವರು ತಿಳಿಸಿದ ಹಾಗೆ ಒಂದು ಬದಲಾವಣೆಯ ಪರ್ವ ಹಾಸನದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು. ನಾನು ಬಹಳಷ್ಟು ಜನ ಹಿರಿಯರ ಹೆಸರುಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ, ಯಾರು ಅನ್ಯತಾ ಭಾವಿಸಬಾರ್ದು. ಈ ಕಾರ್ಯಕ್ರಮದಲ್ಲಿ ಕರಿಗೌಡರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಸಂತೋಷದಿಂದ ಸ್ವಾಗತವನ್ನು ಕೂಡ ಎಲ್ಲ ಹಿರಿಯ ಮುಖಂಡರು ಬರಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ ಇದೆ. ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನೋಡಿದ್ದೇನೆ. 2 ಎಲೆಕ್ಷನ್ ಒಂದು ಕಾನ್ಸ್ಟಿಟ್ಯೂನ್ಸಿನ ಸತತವಾಗಿ ಸೋತ್ಬಿಟ್ರೆ 3ನೇ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗ್ತೀನಿ ಅಂತಾನೆ ಮುಂದೆ ಬರೋದಿಲ್ಲ. ಆದರೆ ಇಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ, ಕಾರ್ಯಕರ್ತರ ಏನು ಒಂದು ಒಗ್ಗೂಡುವಿಕೆ, ಏನೇ ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ ಹಾಸನ ಅಂತ ಹೇಳಿದ್ರೆ ಒಬ್ಬರ ಕೈವಶ, ಅವರ ಒಂದು ಜಹಗೀರಿ, ಅವರ ಸಾಮ್ರಾಜ್ಯ ಅಂತಕ್ಕಂಥ ಏನು ಭಾವನೆ ಹುಟ್ಟಿತ್ತು, ಆ ಭಾವನೆಯನ್ನೆಲ್ಲ ಹುಸಿ ಮಾಡಿದಂಥವರು ಈ ಕ್ಷೇತ್ರದ ಮುಖಂಡರುಗಳು ಮತ್ತು ಮತದಾರರು. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ, ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯರೇ, ನಮ್ಮ ಸರ್ಕಾರ ಅದರ ಕಾರ್ಯಕ್ರಮಗಳು ಮತ್ತು ಅದರ ಒಂದು ಏನು ಜಾರಿ ಮಾಡಿದಂಥ ಅಂಶಗಳಿದ್ದಾವೆ, ಮುಂದೆ ಮಾತಾಡ್ತಕ್ಕಂಥ ಹಿರಿಯ ಮುಖಂಡರುಗಳು ಕೂಡ ಹೇಳಲಿಕ್ಕೆ ಹೊರಟಿದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ಕಾರ್ಯಕ್ರಮ ಏನೆಲ್ಲ ಮಾಡ್ತಾ ಇದ್ದೇವೆ ಇದು ಯಾರ ವಿರುದ್ಧ ಅಲ್ಲ, ಇದು ಪಕ್ಷದ ಪರ ಮಾಡ್ತಕ್ಕಂಥ ಸಮಾರಂಭ, ಸಮಾವೇಶ. ಅದರ ಜೊತೆಯಲ್ಲಿ ಏನೆಲ್ಲ ನಮ್ಮ ರಾಜ್ಯದಲ್ಲಿದ್ದಾರೆ ತಳ ಸಮುದಾಯಗಳು, ಆ ಎಲ್ಲ ತಳ ಸಮುದಾಯಗಳ ಒಂದು ಜಾಗೃತಿ ಸಮಾವೇಶ ಅಂತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರ AICC ಮುಖಂಡರ ಸೂಚನೆ ಮೇರೆಗೆ ಇವತ್ತು ನಾವೆಲ್ಲ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದೆ. ಏನು ಈ ರಾಜ್ಯದಲ್ಲಿ ತಳ ಸಮುದಾಯ, ಧ್ವನಿ ಇಲ್ಲದೆ ಇರತಕ್ಕಂಥ ಸಮುದಾಯ, ಅಸಹಾಯಕ ಸಮುದಾಯಗಳು ಕಾಂಗ್ರೆಸ್ಸಿನ ಜೊತೆ ನಿರಂತರವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮ ಇವತ್ತು ಅದನ್ನು ಸಾಧನಪಡಿಸಿದೆ. ಈ ಒಂದು ದೃಷ್ಟಿನಲ್ಲಿ ಮುಂದೆಯೂ ಕೂಡ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಹಾಸನ ಇರ್ಬೋದು, ನಮ್ಮ ಹಾಸನದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜಿಲ್ಲೆಗಳು, ಮಂಡ್ಯ ಇರ್ಬೋದು, ಮಂಡ್ಯದಲ್ಲೂ ಕೂಡ ಮೊದಲು ಹಾಸನ ಭದ್ರಕೋಟೆ ಮಾಡ್ಕೊಂಡಿದ್ದು ಅಂತಿದ್ರು, ಈಗ ಮಂಡ್ಯ ಭದ್ರಕೋಟೆ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದೆ. ಹಾಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ 31 ಜಿಲ್ಲೆಲೂ ಕೂಡ ಜಿಲ್ಲಾ ಪಂಚಾಯತಿಗಳು ಕಾಂಗ್ರೆಸ್ ಪಕ್ಷದ ಕೈ ವಶ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಹಾಸನದ ಜಿಲ್ಲಾ ಪಂಚಾಯತ್ ನಮ್ಮ ಕಾಂಗ್ರೆಸ್ ಪಕ್ಷದ ಕೀರ್ತಿಯನ್ನು ತರುವಂತೆ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆಗಳೆಲ್ಲ ಸಲ್ಲಿಸಬೇಕು. ಮೊದಲನೇ ದಿವಸ ನಾನು, ಮಾದೇವಪ್ಪನವರು, ವೆಂಕಟೇಶ್ ಅವರು ಬಂದು ಇಲ್ಲಿ ನಮ್ಮ ಯತೀಂದ್ರ ಅವರು ಕೂಡ ಜೊತೆಯಲ್ಲೇ ಇದ್ದರು. ನೋಡಿದಾಗ ಇಲ್ಲಿ ಏನಪ್ಪ ಮಾಡೋದು, ಕಾರ್ಯಕ್ರಮ ಹೇಗೆ ಆಯಿತು, ಇಂಥ ದೊಡ್ಡ ಜಾಗ ಎಲ್ಲಿನೂ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಈ ಜಾಗವನ್ನು ಅಚ್ಚುಕಟ್ಟು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡಿದಂಥ ನಮ್ಮ ಶರೀಫ್ರವರನ್ನು ನಾವು ಮರೆಯಾಗಿದೆ. ರಾತ್ರಿ ಹಗಲು ನಮ್ಮಲ್ಲಿ ಬಂದು ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಹೊರಟೆ ಹೋಗೋರು, ತಿರುಗಿ ಒಬ್ಬರು ಕೈಗೆ ಸಿಗ್ತಾ ಇರಲಿಲ್ಲ. ಆದರೆ ಅವರೇ ಸ್ವಯಂ ಆಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಅನುವು ಮಾಡ್ತಕ್ಕಂಥ ರೀತಿಯಲ್ಲಿ ಶ್ರಮ ವಹಿಸಿದ್ದಾರೆ. ಅವರ ಶರೀಫ್ರವರು ಮತ್ತು ಅವರ ಸಂಗಡಿಗರಿಗೆ ಎಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಏನು ಒಕ್ಕೂಟಗಳೇನಿದ್ದಾವೆ, ತಳ ಸಮುದಾಯದ ಹಿಂದುಳಿದವರ ಒಕ್ಕೂಟ ಏನಿದೆ,
ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಎಲ್ಲ ಜನರಲ್ಲಿ ಜಾಗೃತಿ ಮೂಡಿಸಿ ಈ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇಲ್ಲೇನು ನಾವು ಸೇರಿದ್ದೀವಿ ಇದ್ರ 3 ಪಟ್ಟು ಹೊರಗಡೆ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೆ. ಆದ್ದರಿಂದ ಅವ್ರಿಗಾಗಿರ್ತಕ್ಕಂಥ ಅನಾನುಕೂಲಕ್ಕೆ ನಾವು ಕ್ಷಮೆಯನ್ನು ಕೂಡ ಕೋರ್ತೇವೆ. ಮತ್ತು ಇಷ್ಟೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಅದರಲ್ಲೂ ಕೂಡ ಹಾಸನದಲ್ಲಿ ಈ ರೀತಿಯ ಒಂದು ಬೃಹತ್ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಕಾಂಗ್ರೆಸ್ ಪಕ್ಷನೂ ಕಾರಣ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ಏನೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಮತ್ತೆ ಏನು ನಮ್ಮ ಜಿಲ್ಲಾಡಳಿತ ಮತ್ತು ಬೇರೆ ಬೇರೆ ಎಲ್ಲ ಕಾರ್ಯಕರ್ತರು ನಾರಾಯಣ ಸ್ವಾಮಿ ಅವರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಎಲ್ಲರೂ ಕೂಡ ಸಲಹೆ ಸಹಕಾರಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜನಪರವಾಗಿ ಕಾಂಗ್ರೆಸ್ ಪರವಾಗಿ ಇದು ಜರುಗಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ತಮ್ಮ ಎಲ್ಲ ಕಾರಣೀಭೂತರಾದಂತಹ ಎಲ್ರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ವೈಯಕ್ತಿಕವಾಗಿ ಸನ್ಮಾನ್ಯ ಯತೀಂದ್ರ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.